ಇವನಿಗೆ ಯಾವ್ದಾದ್ರು ಸೌಂಡ್ ಮಾಡಿದ್ರೆ ಸಾಕು ವಿಚಿತ್ರ ಇದರಿಂದ ನೋಡ್ತಾ ನಂಗೆ ಆ ಕಡೆದು ಈ ಕಡೆಗೆ ಏನಿರ್ಬೋದು ಅಂತ. ಪೂರ್ವಿಗೆ ಜ್ವರ ಬಂದ್ಬಿಟ್ಟೈತೆ. ಅವನು ಇವಾಗ ಹೊರಗಡೆ ಬಂದರೆ ನಾಯಿ ಬೋವು ಅಂತ ಬುಗುಳ್ತೈತೆ. ಎಲ್ಲ ಅವನು ಗುಂಡೆ ಎಲ್ಲವನೇ ಗುಂಡು ಮರಿ ಏನು ಮಾಡ್ತಿದ್ದೆ ಮರಿ? ನೋಡಿ ಎಲ್ಲ ಸ್ಟಿಚ್ ಬಿಚ್ಚಿ ರೆಡಿ ಮಾಡ್ತಾಯಿದ್ದೀನಿ, ರಿಪೇರಿ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಈ ಬ್ಲೌಸು ಕೂಡ ನಾನೇ ಹೊಲ್ದಿರೋದು. ಇದಕ್ಕೆ ನೋಡಿ ಈ ಡಿಸೈನ್ದೊಂದು ಲೇಸ್ ಕೊಟ್ಟಿದ್ದೆ ಆವಾಗ. ಸೊ ಇದು 2017 ಹೊಲ್ದಿರೋವಂಥ ಬ್ಲೌಸು. ಮುದ್ದೆ ಮಾಡಿಬಿಟ್ರೆ ಚಿಕನ್ ಗ್ರೇವಿಗೆ ತಿನ್ಕೊಳ್ಬೋದು. ಮಧ್ಯಾಹ್ನದ ಊಟ ಎದ್ದಿದ್ದೆ ಲೇಟಾಗಿ, ಹಾಗಾಗಿ. ಸೊ ಇನ್ಮೇಲೆ ಪೂರ್ವಿಗೆ ರಜೆ ಇರುತ್ತೆ. ಆ ರಜದಲ್ಲಿ ಏನೇನು ಮಾಡೋದು ಏನೋ ಗೊತ್ತಾಗ್ತಿಲ್ಲ. ನಾಳೆಯಿಂದ ಸ್ಟಾಲ್ ಇದೆ. ಮುದ್ದೆಗೆ ಇಟ್ಟಿದ್ದೀನಿ. ಆ್ಯಕ್ಚುಲಿ ಎದ್ದಿದ್ದೆ ಲೇಟಾಗೋಯ್ತು. ಸೊ ನೈಟು ಅಡಿಕೆಯಲ್ಲಿ ನಾನು ಚಿಕನ್ ಗ್ರೇವಿ ಮಾಡಿದ್ದು ಸ್ವಲ್ಪ ಮಿಕ್ಕಿದೆ. ಅದನ್ನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಇವಾಗ ತೊಳೆಗೆ ಹಾಕಬೇಕು. ಸೊ ಒಂದಷ್ಟು ಪಾತ್ರೆಗಳಿದ್ದು ಎಲ್ಲ ತೊಳೆದಿರೋಂಥದ್ದು ಎಲ್ಲ ಜೋಡಿಸಿ ಇನ್ನೊಂದು ಸ್ವಲ್ಪ ತೊಳೆದಿದೆ, ಅದನ್ನು ಕೂಡ ಹಾಕಿದ್ದೀನಿ ಇಲ್ಲಿ. ಇವಾಗ ಆಲ್ರೆಡಿ ಊರಿಗೆ ರಜಾ ಬಂದಿದೆ. ಸೊ ಅದರಲ್ಲಿ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಮಾಡ್ತಾ ಇರೋವಂಥದ್ದು. ಬಟ್ ಇದರೊಳಗೆ ಲೇಟು, ಯಾಕಂದರೆ ಯಾಕೋ ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಆಗಿಬಿಟ್ಟಿದೆ. ಮೈಸೂರಿಂದ ಬಂದಾದ್ಮೇಲೆ ಸಿಕ್ಕಾಪಟ್ಟೆ ಬ್ಯಾಕ್ ಪೇನು. ಸೊ ಈ ಬ್ಯಾಕ್ಗ್ರೌಂಡಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಕೇಳಿಸುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಎಕ್ಸಿಸ್ಟರ್ ಆನ್ ಮಾಡಿದ್ದೀನಿ. ಅಡುಗೆ ಮನೆ ತುಂಬ ಸೆಕೆ. ಆ್ಯಕ್ಚುಲಿ ಇರೋ ಬಿಲ್ಡಿಂಗೇ ಆ ಥರ ಇದೆ, ತುಂಬ ಸೆಕೆ ಆಗ್ತಾ ಇರುತ್ತೆ. ಹಾಗಾಗಿ ಸೊ ಇವಾಗ ಒಳಗಡೆ ಇವಾಗ ಮುದ್ದೆಗೆ ಇಟ್ಟಿದ್ದೀನಿ. ಮುದ್ದೆ ಮಾಡಿಬಿಟ್ರೆ ಚಿಕನ್ ಗ್ರೇವಿಗೆ ತಿನ್ಕೊಳ್ಬೋದು. ಮಧ್ಯಾಹ್ನದ ಊಟ ಎದ್ದಿದ್ದೆ ಲೇಟಾಗಿ, ಹಾಗಾಗಿ. ಸೊ ಇನ್ಮೇಲೆ ಪೂರ್ವಿಗೆ ರಜೆ ಇರುತ್ತೆ. ಆ ರಜದಲ್ಲಿ ಏನೇನು ಮಾಡೋದು ಏನೋ ಗೊತ್ತಾಗ್ತಿಲ್ಲ. ನಾಳೆಯಿಂದ ಸ್ಟಾಲ್ ಇದೆ. ಏಪ್ರಿಲ್ 2ರಿಂದ ಏಪ್ರಿಲ್ 5ರವರೆಗೂ ಪದ್ಮನಾಭನಗರದಲ್ಲಿ ಜುವೆಲರಿದು ಸ್ಟಾಲ್ ಇದೆ. ಸೊ ಸ್ಟಾಲ್ ಮುಗಿಸ್ಕೊಂಡ್ಮೇಲೆ ಏನು ಪ್ಲ್ಯಾನಿಂಗ್ ಅಂತ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಬೆಲ್ಲ ನೆನ್ಸಕ್ಕೆ ಹಾಕಿದ್ದೀನಿ, ಚಚ್ಬಿಟ್ಟು ಹಾಕಿಲ್ಲ. ಯಾವಾಗ ಟೈಮೇ ಇಲ್ಲ ಚಚ್ಚೋದಕ್ಕೆ. ಸೊ ಹಂಗೆ ಜ್ಯೂಸ್ ಮಾಡೋಣ ಅಂತೇಳ್ಬಿಟ್ಟು ಹಣ್ಣು ಕಟ್ ಮಾಡಿಟ್ಟಿದ್ದೀನಿ. ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಬಿಟ್ಟು ಆ ಬೆಲ್ಲ ಜೊತೆಗೆ ಉಯ್ದ್ಬಿಟ್ಟು ನೆನೆಸಿಡ್ತೀನಿ. ಒಂದು ಏಲಕ್ಕಿ ಜಜ್ಜಿಬಿಟ್ಟು ಹಾಕಿದ್ರೆ ಸಕ್ಕತ್ ಟೇಸ್ಟಾಗಿರುತ್ತೆ. ಹಣ್ಣೆಲ್ಲ ತಕ್ಕೊಂಡೆ ಈಗ. ಸೊ ಇವಾಗ ರುಬ್ಬಬೇಕು. ಸ್ವಲ್ಪ ಬೆಂಡೆಕಾಯಿ ಇತ್ತು, ಹಂಗಾಗಿ ಪಲ್ಯ ಒಗ್ಗರಣೆಗೆ ಹಾಕಿದ್ದೀನಿ. ಚಪಾತಿ ಇಟ್ಟು ಕಲಸಿಟ್ಟಿದ್ದೀನಿ. ಚಪಾತಿ ಮಾಡಬೇಕು. ಬೆಳಗ್ಗೆ ಮುದ್ದೆ ಜೊತೆಗೆ ಚಿಕನ್ ಗ್ರೇವಿ ಇತ್ತು, ತಿಂದಿದ್ದಾಯಿತು. ಸೊ ಇವಾಗ ಚಪಾತಿ ಕಲಸಿಟ್ಟಿದ್ದೀನಿ, ಚಪಾತಿ ಮಾಡಬೇಕು. ಆ್ಯಕ್ಚುಲಿ ಬ್ಲೌಸು ಎಲ್ಲನೂ ಸ್ಟಿಚ್ ಬಿಚ್ಚಿ ಸೈಡಲ್ಲೆಲ್ಲ ಇದೆಲ್ಲ ನಾನೇ ಹೊಲ್ದಿರೋಂಥ ಬ್ಲೌಸ್ಗಳು ಇಷ್ಟೊಂದಿತ್ತು ಬ್ಲೌಸು. ಸೊ ಹಂಗಾಗಿ ನೋಡಿ ಎಲ್ಲ ಸ್ಟಿಚ್ ಬಿಚ್ಚಿ ರೆಡಿ ಮಾಡ್ತಾಯಿದ್ದೀನಿ, ರಿಪೇರಿ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಈ ಬ್ಲೌಸು ಕೂಡ ನಾನೇ ಹೊಲ್ದಿರೋದು. ಇದಕ್ಕೆ ನೋಡಿ ಈ ಡಿಸೈನ್ದೊಂದು ಲೇಸ್ ಕೊಟ್ಟಿದ್ದೆ ಆವಾಗ. ಸೊ ಇದು 2017 ಹೊಲ್ದಿರೋವಂಥ ಬ್ಲೌಸು. ಬಟ್ ಇವಾಗ ದಪ್ಪ ಆಗಿದ್ದೀನಲ್ವ, ಹಾಗಾಗಿ ಬಿಚ್ಚುತ್ತಾ ಇದ್ದೀನಿ. ಸೈಡ್ಸ್ ಎಲ್ಲ ಬಿಚ್ಚಿಬಿಟ್ಟು. ಸೊ ಇದು 3/4 ಇದು ಬರುತ್ತಲ್ಲ ಸ್ಲೀವ್ಸು, ಅದನ್ನು ಹೊಲ್ದ್ಬಿಟ್ಟಿದ್ದೀನಿ. ಅವಾಗೇನೋ ಆ ಥರ ಟ್ರೆಂಡು, ನನಗೆ ಆ ಥರ ಇಷ್ಟ ಇತ್ತು. ಇವಾಗ ಆ ಥರ ಹಾಕ್ಕೊಳ್ಳಲ್ಲ ಅಷ್ಟೆ. ಪೂರ್ವಿಗೆ ಜ್ವರ ಬಂದ್ಬಿಟ್ಟೈತೆ. ಅವನು ಇವಾಗ ಹೊರಗಡೆ ಬಂದರೆ ನಾಯಿ ಬೋವು ಅಂತ ಬುಗುಳ್ತೈತೆ. ಎಲ್ಲ ಅವನು ಗುಂಡೆ ಎಲ್ಲವನೇ ಗುಂಡು ಮರಿ ಏನು ಮಾಡ್ತಿದ್ದೆ ಮರಿ? ಅವನ್ನ ತೀಟೆ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವ್ನು ಬಂದ ತಕ್ಷಣ ತೀಟೆ ಮಾಡೋಕ್ಕೆ ಹೋಗೋನು. ಮಲ್ಕೊಂಬಿಟ್ಟವನು ಇವತ್ತು ಅಂತ ಹೇಳ್ಬಿಟ್ಟು ಬೆಳಗ್ಗೆಯಿಂದ ಜ್ವರ ಅವನಿಗೆ. ಏನು ಚೇರ್ ಕಚ್ತಾ ಇದೆಯಾ? ಬರಬೇಕಾ? ಹಾಂ ಬೇಕೇನೋ ಮತ್ತೆ? ಏನಪ್ಪ ಸುಸ್ತಾಯ್ತೈತಾ? ಜ್ವರ ಬಂದ ಮೇಲೆ ಸುಸ್ತಾಗ್ದಿರಿ ಇನ್ನೇನು ಏನಾಗುತ್ತೆ ಹೇಳೋ? ಅದಕ್ಕೆ ಆಳು ಮುಳು ತಿನ್ನಬೇಡ ಅಂತ ಹೇಳೋದು. ಐಸ್ ಹಾಕೊಂಡು ತಿನ್ನಬೇಡ ಅಂತ ತಿಂದಿದ್ಯಾ? ತಿನ್ನೋದಾದ್ರೇನೋ ಕುಡಿಯೋದಾದ್ರೇನೋ ಐಸೆಲ್ಲ ಕುಡಿಬಾರ್ದು ಅಂತ ಹೇಳಿದ್ದೀನಿ. ಡೈರೆಕ್ಟಾಗಿ ಹಾಕೊಂಡು ಕೂತಿದ್ಯಾ, ಅದಕ್ಕೆ ಇವಾಗ ಹಿಂಗಾಯಿತು. ಒಂದಿನ ಇದು ಮಾಡು, ಏನು ಮಾಡೋಕ್ಕಾಗಲ್ಲ. ಜ್ವರ ಬಂದಾದ್ಮೇಲೆ ತಡ್ಕೋಬೇಕು. ಮಾತಾಡ್ತಕೋ, ಇವಾಗ ಗಂಜಿ ಕುಡ್ದಿದ್ದಾಯ್ತಲ್ವ, ಮಾತಾ ತಗೊಂಡ್ರೆ ಜ್ವರ ಹೋಗೋದು. ನಾಳೆ ಬೇರೆ ಸ್ಟಾಲ್ ಐತೆ, ಏನು ಮಾಡೋದು ಏನು ಮಾಡೋದು ಹೋಗೋದು. ನೋಡಿ ಈ ಥರದ್ದೊಂದು ಇದಿದೆ. ಆ್ಯಕ್ಚುಲಿ ಇವಾಗ ಬ್ಲೌಸಲ್ಲಿ ಹೊಲಿಗೆಲ್ಲ ತೆಗೆಯೋದಕ್ಕೆ ಈಸಿಯಾಗಿರೋಂಥ ಒಂದು ಮೆಥಡ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ಕಿವಿ ಇನ್ನೂ ನೋವಾಗ್ತಾಯಿತ್ತು, ಅದಕ್ಕೆ ಒಲೆ ಇಟ್ಕೊಂಡಿಲ್ಲ ಇನ್ನು. ಸೊ ಇದನ್ನು ನನಗೆ ಆ್ಯಕ್ಚುಲಿ
ಒಬ್ಬರು ಫ್ರೆಂಡ್ ಕೊಟ್ಟಿದ್ದು, ಇವಾಗ ಅಮೆರಿಕದಲ್ಲಿ ಇದ್ದಾರೆ ಅವರು, ಶ್ರೀದೇವಿ ಅಂತ. ಅವರು ಈ ಥರ ಸ್ಟಿಚ್ಚೆಲ್ಲ ತೆಗಿಯೋಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಕೊಟ್ಟಿದ್ರು ಈ ಐಟಮ್ನ. ಸೊ ಅವತ್ತಿಂದ ತುಂಬ ಯೂಸ್ ಆಯಿತು ನನಗೆ. ಬಟ್ ಇವಾಗ ಟೈಲರಿಂಗ್ ಮಾಡ್ಬೇಕಂತ ತುಂಬ ಯೂಸ್ ಇದೆ ಇದು. ಇವಾಗಂತೂ ಇದರಿಂದ ಇಷ್ಟು ಕೆಲಸ ಇಲ್ಲ, ತುಂಬ ಕೆಲಸ ಆಗ್ತಿದೆ. ಬೇಗ ಬೇಗ ಈಸಿಯಾಗಿ ದಾರನೆಲ್ಲ ಕಟ್ ಮಾಡಿ ತೆಗಿಬೋದು ನೋಡಿ. ಸೊ ಈ ಬ್ಲೌಸೆಲ್ಲ ಅವಾಗ ನಾನೇ ಹೊಲ್ದಿರೋ ಅಂಥದ್ದಲ್ವ, ಹಂಗಾಗಿ ನಾನು ಬ್ಲೌಸ್ ನಾನೇ ಆಲ್ಟ್ರೇಷನ್ ಆರಾಮಾಗಿ ಮಾಡ್ಬೋದು, ಟೆನ್ಷನ್ ಇಲ್ಲ. ಸೊ ಅವಾಗೆಲ್ಲ ಸೈಜ್ ಒಂದು ಸ್ವಲ್ಪ ದೊಡ್ಡದಾಗಿ ಇಟ್ಟು ಹೊಲ್ದಿದ್ದೆ, ಹಂಗಾಗಿ ಇದು ಅನುಕೂಲ ಆಗ್ತಿದೆ ಇವಾಗ. ಅದಕ್ಕೆ ಹೇಳೋದು, ಯಾವಾಗ ದಪ್ಪ ಆಗ್ತಾರೋ ಹೆಣ್ಮಕ್ಳುಗಳು ಗೊತ್ತಾಗಲ್ಲ. ಸ್ವಲ್ಪ ದೊಡ್ಡ ಸೈಜ್ ಇಟ್ಕೊಂಡು ಹೊಲ್ಕೊಂಡಿರಿ, ಏನು ಮಾಡೋಕ್ಕಾಗಲ್ಲ. ಒಬ್ಬೊಬ್ರು ಸಣ್ಣಗಾಗ್ಬಿಡ್ತಾರೆ. ಏನೋ ಅವ್ರವ್ರ ಬಾಡಿ ಹೆಂಗಿರುತ್ತೋ ಅದ್ರ ಮೇಲೇ ಡಿಪೆಂಡ್ ಇರುತ್ತಪ್ಪ, ದಪ್ಪ ಆಗೋದು ಸಣ್ಣ ಆಗೋದು ಪ್ರತಿಯೊಂದೂ ಅಷ್ಟೇ ಅವ್ರ ಬಾಡಿ ಮೇಲೆ ಡಿಪೆಂಡ್ ಇರುತ್ತೆ. ಗುಂಡೋಸ್ ಏನು ಮಾಡ್ತಾಯಿದೀಯಾ? ಗುಂಡು ಅಂತ ಸಾಕು, ಕಿವಿ ನೆಟ್ಟಗಾಗ್ತದವು. ಗುಂಡು ಏನು ಮಾಡ್ತಿದೀಯಾ? ಗುಂಡು ಮರಿ, ಯಾವಾಗ ವೀಲ್ ಚೇರ್ ಅಡೇನೆ ಕೂತಿರು, ಕೈ ಬಿಡಿ ಮತ್ತು ಹಿಂದೆ ಮುಂದೆ ಹೋದ್ರೆ ನಾನು ಎಷ್ಟು ದಿನ ಹೇಳೋದು ನಿನಗೆ? ಹೇಳಿ ನಮಗೆ ಸಾಕಾಯ್ತೈತೆ. ಅಲ್ಲಲ್ಲೇ ತಿರ್ವಕೊಂಡು ದಬಾಕೊಂಡು ಮನೆಗ. ಹಾಂ, ಊಟ ಮಾಡ್ತೇನೆ ಗುಂಡು ಮರಿ. ಅಯ್ಯೋ ಭಯ ಆಗ್ತೈತಿ, ಯಾವುದೋ ಪ್ರಾಣಿ ಬಂದ್ಬಿಟ್ಟೈತೆ ಬೇರೆದು ಅಂತ. ಏನು ಮಗು ಏನು ಮಗು ಮಾತಾಡಿಲ್ಲಿ ಮಗು ಗುಂಡ. ಇವನಿಗೆ ಯಾವ್ದಾದ್ರು ಸೌಂಡ್ ಮಾಡಿದ್ರೆ ಸಾಕು, ವಿಚಿತ್ರ ಇದರಿಂದ ನೋಡ್ತಾನೆ ಹಂಗೆ ಆ ಕಡೆದು ಈ ಕಡೆಗೆ ಏನಿರ್ಬೋದು ಅಂತ. ಯಾಕೋ ಗುಂಡು ಮರಿ ಗುಂಡು ಅಷ್ಟೇ. ಇವನು ಯಾವಾಗ ಬಂದು ಟೈರ್ ಕೆಳಗಡೆ ಮಲ್ಕೊಂಬಿಡ್ತಾನೆ ಅಷ್ಟೇ, ಇನ್ನೇನು ಕೆಲಸ ಇಲ್ಲ. ಮಗು ಮೇಲೆಲ್ಲ ನೀರು ಹಾಕ್ಸ್ಕೊಂಬಿಟ್ಟ ತಲೆ ಹತ್ರ. ಗುಂಡು ಏನ ಬ್ಲೌಸ್ ಆಯ್ತು ಬಿಡವು. ಬೊಗಳ ಬೇರೆ ಕಲ್ತ್ಕೊಂಡ್ಬಿಟ್ಟವನೆ, ಏನು ಜೋರಾಗಿ ಬೊಗಳ್ತಾನೆ. ಬೊಲ ಜಾಣ ಆಗ್ಬಿಟ್ಟವನೆ ಕಳ್ಳ ನನ್ನ ಮಗ. ಇವಾಗ ಟೈರ್ನಾಗ ಕಚ್ಚಿದ್ಯಾ? ಗುದ್ಬಿಡ್ತೀನಿ. ಕಲ್ಲಾಕ ಓದ್ಕೊಬಂದು ಮಾಡಿ ಕಡಿಜಾ? ಕಲ್ಲಾಕ ಓದ್ಕೊಬಂದಿದ್ಯಾ? ಏನಕ್ಕೆ ಎತ್ಕೊಂಬಂದಿದ್ಯಾ ಕಲ್ಲು? ಅಯ್ಯೋ ಮಗನ, ಏನೇನು ಎತ್ಕೊಂಬತ್ತೀಯಲ್ಲೋ ಕಳ. ಇವಾಗ ತಿನ್ನಕ್ಕೆ ಏನು ಸಿಗ್ತಾಯಿಲ್ಲ ಇವನಿಗೆ, ಎಲ್ಲ ಕದ್ದಿಟ್ಬಿಟ್ಟಿದ್ದೀವಿ ನಾವು ಇವಾಗ. ಎಲ್ಲ ಕಚ್ಚೋದು ನನ್ನ ಬ್ಯಾಗೆಲ್ಲ ಕಿತ್ತಾಕ್ಬಿಟ್ಟವನು ಅವ್ನ ಬ್ಯಾಗ್ನ. ಯಪ್ಪ ಸಖತ್ತು ತೀಟೆ ಮಾಡ್ತಾನೆ. ಒಡಕೆ ನೋಡು, ಅಡುಗೆ ಮನೆ ಕಲ್ಲು ಎತ್ಕೊಂಬಂದಿದ್ದ ಪೂರ್ವಿ, ಆ ಕಲ್ಲು ತೊಳೆಯಕ್ಕೆ ಹೋಗೋ ಕಳ್ಳ. ಕಲ್ಲು ಎತ್ಕೊಂಬಂದ್ಬಿಟ್ಟವನೆ. ಹೆಂಗೆ ಎತ್ಕೊಂಬಂದ ಏನೋ ಇಲ್ಲಿಗೆ ಬೋಲೆ ನನ್ನ ಮಗ. ಮನೇಲಿ ಏನು ಐಟಮು ಬಿಡೋಲ್ಲ ಕಣಪ್ಪ.
ಎಲ್ಲ ಒತ್ಕೊಂಬಂದು ಕಡಿಯಾಕೆ ಮಾಡಿಕತ್ತಾರೆ. ಏನು ಕಲ್ಲು ಕಡಿತೀನೋ? ಅಲ್ಲಿ ಮುರಿದೈತೆ ಕಣ ಅಲ್ಲೂ, ಇನ್ನು ಅಲ್ಲಿರಲ್ಲ ಆಮೇಲೆ. ನೋಡಿ ಕಲ್ಲೂ ಬಿಡಲ್ಲ, ಕಚ್ಚಕ್ಕೆ ಹೋಗ್ತಾರೆ. ಹೋಗ ತೊಳೆಕಾಕು ಕಲ್ಲನ್ನ ತಗೊಂಡೋಗಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋ ಪ್ರತಿ ಲೈಕು, ಶೇರು, ಕಮೆಂಟ್ಸ್ಗಳು ನನಗೆ ಮೋಟಿವೇಶನಲ್ ಆಗಿರುತ್ತೆ. ನೀವು ಕೊಡೋ ಪ್ರತಿ ವಿಡಿಯೋಗೂ 5 ಪಾಯಿಂಟ್ಸ್ ಕೂಡ ನನಗೆ ಆ್ಯಡ್ ಆಗುತ್ತೆ. ನಿಮಗೆ ಗೊತ್ತಿರೋ ಕಡೆಯಿಂದನೂ ಕೂಡ ನನಗೆ ಸಬ್ಸ್ಕ್ರೈಬ್ ಮಾಡಿಸ್ಬೋದು, ಇದು ಕೂಡ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕಾಗಿ.